ಡ್ರಾಪ್ಸ್ ಆಫ್ ಹೋಪ್ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯ 10ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಿಟಿ ಸೆಂಟರ್ನಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ವೈಎಸ್ ಉಪಾಧ್ಯಕ್ಷ ಸಿರಾಜುದ್ದೀನ್ ಸಕಾಫಿ ಕನ್ಯಾನ, ಮಂಗಳೂರಿನ ಶ್ರೀ ರಾಮಕೃಷ್ಣ ಮಠದ ಶ್ರೀ ಯೋಗೇಶಾನಂದ ಸ್ವಾಮೀಜಿ, ಮಂಗಳೂರು ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ರೂಪೇಶ್ ಅಶೋಕ್ ಮಾಡ್ತಾ ವಿವಿಧ ಧರ್ಮದ ಗುರುಗಳು ಜೊತೆಯಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಾವು ತಿಳಿದಿರುವಂತೆ ಕರ್ನಾಟಕ ರಾಜ್ಯಾದ್ಯಂತ ಅತ್ಯಂತ ದೊಡ್ಡ ಒಂದು ಕೆಲಸವನ್ನು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಎಂಬ ಸಂಸ್ಥೆ ಮಾಡಿ ಬರುತ್ತಾ ಇದೆ. ಆದರ್ಶವಾದ ಮುಸ್ಲಿಮರು, ಆದರ್ಶವಾದ ಕ್ರಿಶ್ಚಿಯನ್ರು, ಉತ್ತಮವಾದ ಯಾರು ನೀವು ಹುಡುಕಬೇಕು ಅಂತಂದರೆ ನೀವು ಮಂಗಳೂರಿಗೆ ಬನ್ನಿ ಅಂತ ಹೇಳಿ ಧಾರ್ಮಿಕ ಮುಖಂಡರು ಮಾತನಾಡಿದ್ರು, ಹೇಳಿದರು. ಇಲ್ಲಿಯ ಇವತ್ತಿನ ಸ್ಲೋಗನ್ ಆಗಿ ಚಂದ ಮಾಡಿ ಅದನ್ನು ವಿವರಿಸಿದ್ರು ಅವರು, ರಕ್ತ ಸಂಬಂಧಿಗಳಾಗೋಣ. ಆದ್ದರಿಂದ ಇವತ್ತು ಸಂಬಂಧಗಳ ಸಂಭ್ರಮ, ಇದು ಸಂಬಂಧಗಳ ಸಂಭ್ರಮ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ನಮ್ಮ ದೇಹದಲ್ಲಿರುವ ರಕ್ತ ನಿಂತ ನೀರಿನಂತಾಗಬಾರದು, ರಕ್ತದಾನದ ಮೂಲಕ ಹರಿಯುವ ನೀರಿನಂತಾಗಬೇಕು. ನಿರಂತರ ರಕ್ತದಾನದ ಮೂಲಕ ನಮ್ಮ ದೇಹದ ರಕ್ತ ಶುದ್ಧೀಕರಣವಾಗಲು ಸಾಧ್ಯವಿದೆ ಎಂದು ಹೇಳಿದರು. ಮಕ್ಕಳಲ್ಲಿ ಋತುಚಕ್ರ ಇರೋದ್ರಿಂದ ಹೃದಯಾಘಾತ ಆಗುವ ಸಂಭವ ಕಡಿಮೆ. ಸೊ ಇದನ್ನು ತಿಳ್ಕೊಳ್ಳಿ. ಯುವಜನರು ನಿರಂತರವಾಗಿ ರಕ್ತದಾನವನ್ನು ಮಾಡಿ, ನಾನು ಕೊನೆಯದಾಗಿ ಬ್ಲಡ್ ಹೆಲ್ಪ್ಲೈನ್ ತಾವು ಯಾರ್ಯಾರು ಇದ್ದೀರಾ, ನನಗೆ ಇಲ್ಲಿಂದ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ ತಿಳಿಸ್ತೀನಿ. ಎಲ್ಲ ಒಂದು ಜೋರು ಚಪ್ಪಾಳೆಯನ್ನು ಕೊಡೋದ್ರ ಮೂಲಕ ಈ ಕಾಯಕವನ್ನು ನಿರಂತರವಾಗಿ ಮುಂದುವರಿಸಿ. ಇಲಾಖೆಯ ಒಬ್ಬ ಮುಖ್ಯಸ್ಥನಾಗಿ ನನ್ನ ಸಂಪೂರ್ಣ ಸಹಕಾರ ನಿಮಗೆ ಈ ರಕ್ತದಾನದ ವಿಷಯದಲ್ಲಿ ಖಂಡಿತ ಇರುತ್ತೆ. ತಾವು ಎಲ್ಲೇ ಕ್ಯಾಂಪನ್ನು ಅರೇಂಜ್ ಮಾಡಿದ್ರು ಕೂಡ ನಮ್ಮಲ್ಲಿರುವ 14 ಬ್ಲಡ್ ಬ್ಯಾಂಕ್ಗಳಿಗೆ ನಾನು ಒಂದು ನಿರ್ದೇಶನವನ್ನು ಕೊಟ್ಟು ನಿರಂತರವಾಗಿ ರಕ್ತವನ್ನು ತಾವು ಎಲ್ಲೆಲ್ಲಿ ಮಾಡ್ತೀರಾ ಅಲ್ಲಿ ಜನಗಳಿಗೆ ಅನುಕೂಲವಾದ ಕ್ಯಾಂಪ್ಗಳನ್ನು ತಾವು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿವಸ ಭಾಳ ಸಂತೃಪ್ತಿಯಿಂದ ಒಂದು ಪುಣ್ಯದ ಕಾರ್ಯದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳ್ತಾ ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ನಮಸ್ಕಾರ. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಿಜಿಸ್ಟರ್ಡ್ 10ನೇ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷ ಮುಸ್ತಫಾ ದೆಮ್ಮೆಲೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಲಕಲಿ ಇರುವಂತಹ ಅನೇಕ ಗಣ್ಯರು ಈ ನಮ್ಮ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ 10ನೇ ವರ್ಷದ ವಾರ್ಷಿಕ ಸಂಭ್ರಮಾಚರಣೆಗೆ ನಮ್ಮೊಟ್ಟಿಗೆ ಸೇರಿ ತುಂಬ ನಮ್ಮ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಚಂದಗೊಳಿಸಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿರುವ ನಾವು ನಿಮಗೆಲ್ಲರಿಗೂ ಈಗಾಗಲೇ ಸಮಯದ ಅಭಾವ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಸಾರ್ವಜನಿಕ ಬಂಧು ಮಿತ್ರರಿಗೂ ಕೂಡ, ಅದೇ ರೀತಿ ನಮ್ಮ ಕಾರ್ಯಕ್ರಮದ ಬ್ಲಡ್ ಹೆಲ್ಪ್ಲೈನ್ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಹೇಳುತ್ತಾ ನನ್ನ ಈ ಸಣ್ಣ ಒಂದು ಅಧ್ಯಕ್ಷೀಯ ಭಾಷಣೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಕಕ್ಕಿಂಜೆ MJM ಮದರೀಸ್ ಅಬುಬಕ್ಕರ್ ಸಿದ್ದಿಕ್ ಅಹಮದ್ ಜಲಾಲಿ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಿಜಿಸ್ಟರ್ಡ್ 10ನೇ ವಾರ್ಷಿಕೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ರಿಯಾಜ್ A1, ಸಿರಾಜ್ ಪರ್ಲಡ್ಕ, ಪ್ರಧಾನ ಕಾರ್ಯದರ್ಶಿ ಇಫಾಜ್ ಬನ್ನೂರು ಉಪಸ್ಥಿತರಿದ್ದರು. ಮಾಧ್ಯಮ ವಕ್ತಾರ ಮುಜಮ್ಮಿಲ್ ನೂಯಿ ಅಡ್ಡೂರು ಸ್ವಾಗತಿಸಿದರು. ಕಾರ್ಯದರ್ಶಿ ಸಮೀರ್ ಸೀಕೋ ವಂದಿಸಿದರು. ಶಹದಾ ಮತ್ತು ಅಶ್ರಫ್ ಸವಣೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ರಕ್ತದಾನದ ಮಹತ್ವವನ್ನು ಸಾರುವ ಬೃಹತ್ ವಾಹನ ಜಾಥಾ ಮಂಗಳೂರು ನಗರದಾದ್ಯಂತ ಸಾಗಿ ಬಂತು. ರಕ್ತದಾನ ಹಾಗೂ ಆರೋಗ್ಯ ಎಂಬ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ, ರಕ್ತದಾನದ ಬಗ್ಗೆ ಕಿರುನಾಟಕ ಪ್ರದರ್ಶನ ಇದೇ ಸಂದರ್ಭದಲ್ಲಿ ನಡೆಯಿತು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.